ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಡಿಫ್ರೆಂಟ್ ಟೇಸ್ಟ್ ಆದ ಚಿಕನ್ ಬಿರಿಯಾನಿ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ರೀತಿ ನೀವು ಖಂಡಿತ ಟ್ರೈ ಮಾಡಿ. ನಿಮ್ಮಿಂದ ಕೇಳ್ತಾ ಇರೋದು ಚಿಕನ್ ಬಿರಿಯಾನಿ ರೆಸಿಪಿ ಅಪ್ಲೋಡ್ ಮಾಡಿ. ನಾನು ಬಂದು ಸ್ಟಾರ್ಟಿಂಗ್ ನಾನು ಕೇಳ್ತಿದ್ದಾರೆ ಚಿಕನ್ ಬಿರಿಯಾನಿ ರೆಸಿಪಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಚಿಕನ್ ಗಿಝೆಡ್ ಬಿರಿಯಾನಿ ರೆಸಿಪಿ ಒಂದು ಅಪ್ಲೋಡ್ ಮಾಡಿದ್ದೆ. ಕೇಳ್ದವರಿಗೆಲ್ಲ ಬಿರಿಯಾನಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಕೂಡ ಚಿಕನ್ ಬಿರಿಯಾನಿ ರೆಸಿಪಿ ಅಪ್ಲೋಡ್ ಮಾಡಬೇಕಿತ್ತು. ಅವರು ಬಂದು ಕೇಳಿದ ಬಂದು ಬೇಕೋ ಮೇಯ್ನಾಗಿ ಹಾಕುವಂಥದ್ದು ತೋರಿಸಿ, ಹಾಗೆ ಒಂದು ಒಳ್ಳೆ ಸ್ಮೆಲ್ಲು ಇರಬೇಕು, ತುಂಬ ಟೇಸ್ಟ್ ಆಗಿರಬೇಕು, ಆ ರೀತಿ ತೋರಿಸಿ ಅಂತ ಹೇಳಿದ್ರು. ಅಷ್ಟಾಗಿ ಮಾಡಿ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ. ಏನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಅದು ಫಸ್ಟ್ ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಹಾಗೆ ಹಳದಿ ಪೌಡರ್, ಲಿಂಬು ರಸ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು 1 ಕೈ ಹಿಡಿಯಷ್ಟು, ಹಸಿಮೆಣಸು ಒಂದು 10-12 ಮೆಣಸು ನಾನು ತೊಗೊಂಡಿದ್ದೀನಿ. ಇಲ್ಲಿ ಮರನೂ ಇದೆ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಕೂಡ 2 ಬೆಳ್ಳುಳ್ಳಿ, ಶುಂಠಿ ದೊಡ್ಡ ಪೀಸ್, 1 ಕೈ ಹಿಡಿಯಷ್ಟು ಪುದೀನ ಎಲೆಗಳನ್ನ ಬಿಡಿಸಿ ತೊಗೊಂಡಿದ್ದೀನಿ. ಈ 2 ದಪ್ಪ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿ, ಚೆನ್ನಾಗಿ ತೆಗೆದಿಟ್ಟಿರುವಂಥದ್ದು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಬಿ ತೊಗೊಳ್ತೀನಿ. ತುಂಬ ನೈಸಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳೋದು ಬೇಡ. ನಮಗೆ ರುಬ್ಬಿ ತಗೊಂಡ್ರೆ ಸಾಕು. ಹಾಗೆ ತರಿಯಾಗಿ ಕೂಡ ನಾವು ರುಬ್ಬಿ ತಗೋಬೇಕು. ಅದಷ್ಟು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ. ನೀರು ಹಾಕಿ ಇದನ್ನು ಚೆನ್ನಾಗಿ ನಾನು ರುಬ್ಬಿ ನೋಡಿ. ಈ ರೀತಿ ನಾನು ಗ್ರೈಂಡ್ ಮಾಡಿ ಈ ಹದದಲ್ಲಿ ನಮಗೆ ಗ್ರೈಂಡ್ ಆದರೆ ಸಾಕು. ಕಡಾಯಿಗೆ ನಾನು ಬಟರ್ ಹಾಕ್ಕೊಳ್ತಾ, ಮಿಕ್ಸಿಂಗ್ ನಾವು ಚಿಕನಿಗೆ ಹಾಕೋದಿದೆ, ಹಾಗಾಗಿ ಇದು ಬಟರಿಂದ ಫ್ರೈ ಮಾಡ್ಕೊಂಡು ಮಸಾಲನ ಬಟರಿಂದನೇ ನಾನು ಬಾಯ್ಲ್ ಮಾಡಿ ತೊಗೊಳ್ಳೋದು. ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದು ಕೂಡ ಹಾಕ್ಕೊಂಡೆ ಹಾಗೆ ಕುದಿಸ್ಕೋಬೇಕು. ಕುದಿಸ್ಕೊಂಡು ಹಾಗೆ ಮಸಾಲ ಚೆಂದ ನಮಗೆ ತಿಕ್ಕಾಗಿ ನಾವೊಂದು ಗ್ರೇವಿ ರೀತಿಯಲ್ಲಿ ಮಾಡ್ಕೋಬೇಕು. ಈಗ ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿಂಗ್ ಈಗ ಈ ರೀತಿ ರೆಡಿ ಆಗಿದೆ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಪೌಡರ್, ಹಾಗೆ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು, ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ ಚಿಕನ್ಗೆ. 2 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾನು ಚಿಕನಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ ಮಸಾಲ ಚೆನ್ನಾಗಿ ಹಿಡಿಬೇಕು. ಹಾಗೆ ಇದು ತುಂಬ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮಗೆ. ಖಂಡಿತ ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಇದನ್ನು ಹಾಗೆ 1 ಅವರ್ ಬಿಡ್ತೀನಿ. ಇಲ್ಲಿ 1.5 kg ಚಿಕನಿಗೆ ನಾನು 3 ಗ್ಲಾಸಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. 1.5 kg ಇದೆ. 3 ಗ್ಲಾಸಷ್ಟು ಫುಲ್ಲಾಗಿ ನಾನು ಅಕ್ಕಿ ತೊಗೊಂಡೆ. ಹಾಗೆ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹಾಗೆ ಒಂದು 10 ಇಲ್ಲಿ ಬಂದು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಅಲ್ಯೂಮಿನಿಯಂ ಪಾತ್ರೆನೇ ತೊಗೊಂಡಿದ್ದೀನಿ. ಅದರಲ್ಲೇ ನಾನು ಬಿರಿಯಾನಿ ಮಾಡಿ ತೋರಿಸೋದಿದೆ ಇವತ್ತು. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಟೈಮ್ ಬೇಕು ಕರ್ಗೋದಕ್ಕೆ. ಈಗ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸು. ಇದು ಟೇಬಲ್ ಸ್ಪೂನ್ ಪ್ರಕಾರ ಹೇಳಬೇಕು ಅಂದರೆ 3/4 ಟೇಬಲ್ ಸ್ಪೂನ್ ಇದೆ. 1 ಟೇಬಲ್ ಸ್ಪೂನ್ ಕೂಡ ಇಲ್ಲ. ನಾನು ಈ ಸ್ಪೈಸಸ್ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು 2 ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 4-5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಬಿರಿಯಾನಿ ಎಲೆ ಅದನ್ನು ಈ ರೀತಿ ಪೀಸಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ಅದು ಫ್ರೈ ಆಗಿದೆ. 1 ಈರುಳ್ಳಿ ದಪ್ಪ ಹೆಚ್ಚಿ ಇಟ್ಟಿದ್ದಂಥ ಈರುಳ್ಳಿ 1 ಈರುಳ್ಳಿ ಹಾಕ್ಕೊಂಡೆ. ನಾನು ಈರುಳ್ಳಿ ತುಂಬ ಕಡಿಮೆ ಹಾಕಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಇದು ಫ್ರೈ ಮಾಡಿಕೊಂಡೆ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಈ ರೀತಿ ಒಂದು ಪಿಂಕಿಸಾಗಿ ಬಂದರೆ ಸಾಕು. ತುಂಬ ಬ್ರೌನಾಗಿ ಆಗೋದು ಬೇಡ. ಈಗ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಹಣ್ಣಾಗಿರುವಂಥ 4 ಟೊಮೆಟೊ ಹೆಚ್ಚಿ ಹಾಕ್ಕೊಂಡೆ. ಟೊಮೆಟೊ ಹಾಕಿದ್ದು ಕಟ್ ಆಯಿತು. ಈಗ ಅದು ನೀರು ಬಿಡೋದಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ನೀರು ಬಿಟ್ಟಿದೆ. ನಿಧಾನಕ್ಕೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅಕ್ಕಿ ತೊಳೆದಿಟ್ಟಂಥ ಅಕ್ಕಿ ನೀರು ಈಗ ಅಕ್ಕಿ ಹಾಕ್ಕೊಂಡೆ. ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ ನೀರು ಬಿಡೋದಕ್ಕೆ. ಈಗ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರು. 5.5 ಗ್ಲಾಸ್ ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು 3 ಗ್ಲಾಸ್ ಅಕ್ಕಿ ತೊಗೊಂಡು ಅದಕ್ಕೆ 5.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದರಲ್ಲೇ ನೀರು ಇರೋದ್ರಿಂದ, ಇಲ್ಲಾಂದರೆ ನೀವು 6 ಗ್ಲಾಸ್ ಹಾಕ್ಕೋಬೋದು. 6 ಗ್ಲಾಸ್ ಸರಿಯಾಗಿ ಹಾಕಿದ್ರೆ ಕಿಚಿ ಆಗೋಗುತ್ತೆ. ಡ್ರೈ ಆಗೋ ಇಲ್ಲದೆ ತುಂಬ ಇದಾಗೋ ಒಂದು ಮೀಡಿಯಮ್ ಆಗಿರುತ್ತೆ. ಅವಾಗ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಉದ್ರಾಗಿರ್ಬೇಕು ಅಂದರೆ ನೀವು 5 ಗ್ಲಾಸ್ ಹಾಕೋಬಹುದು. ಯಾಕಂದರೆ ಅದರಲ್ಲಿ ನೀರು ಇರುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಬರ್ತಾ ಇದೆ. ಈಗ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ. ಕುದಿಯೋ ಟೈಮಲ್ಲಿ ಕಸ್ತೂರಿ ಘಮ ಸ್ಮೆಲ್ ಇರುತ್ತೆ. ನೀವು ಟ್ರೈ ಮಾಡಿ, ಖಂಡಿತ ನಮಗೆ ಗೊತ್ತಾಗುತ್ತೆ. ಇಟ್ಟಿದೆ, ಈ ನೀರೆಲ್ಲ ಬತ್ತಿದೆ. ಈಗ ಅದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕಡಿಮೆ ಆಗ್ತಾ ಇದ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಡಬೇಕು. ಒಂದು ಅದಕ್ಕೆ ರೆಡಿ ಆಯಿತು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಕೊಳ್ತೀನಿ. ನಿಧಾನ ಮಿಕ್ಸ್ ಮಾಡ್ಕೋಬೇಕೆ, ಇದಾಗೋಗ್ಬೇಡ್ದು, ಕರಗೋಗ್ಬೇಡ್ದು. ಹಾಗೆ ಪೀಸ್ಗಳು ಕೂಡ ಮಿಕ್ಸ್ ಮಾಡುವಾಗ ನಿಮಗೆ ಕಾಣುತ್ತೆ ಒಂದು ಪೀಸ್ ಕೂಡ ಒಡೆದೋಗಿಲ್ಲ. 10 ನಿಮಿಷ ಹಾಗೆ ಬಿಟ್ಟರೆ ಸಾಕು, ನಮಗೆ ಬಿರಿಯಾನಿ ತಯಾರಾಗೋಗುತ್ತೆ.
ಈಗ ಬಿರಿಯಾನಿ ರೆಡಿ ಆಗಿದೆ. ನಿಮಗೆ ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪೀಸ್ ಕೂಡ ಒಡೆದೋಗಿಲ್ಲ, ಹಾಗೆ ಇದೆ ನೋಡಿ. ಈ ರೀತಿ ಒಂದು ರೀತಿಯಲ್ಲಿ ಮಾಡುವಾಗ ನಮಗೆ ಪೀಸ್ ಹಾಗೆ ಸಿಗುತ್ತೆ. ನಾವು ಮಿಕ್ಸ್ ಮಾಡ್ತಾ ಕೂಡ ಇರಬೇಕು, ಆವಾಗ ನಮಗೆ ಸರಿಯಾಗಿ ಮಸಾಲೆಗಳು ಸೆಟ್ ಆಗಿರುತ್ತೆ. ಹಾಗೆ ಹರಡಿಸ್ಕೊಂಡು ಇದ್ರ ಮೇಲೆ ನಾನು ಅದಕ್ಕೆ ಈರುಳ್ಳಿ ಕಡಿಮೆ ಹಾಕೊಂಡಿದ್ದೆ, ರುಬ್ಬೋದಕ್ಕೆ 2 ಈರುಳ್ಳಿ, ಬಾಡಿಸ್ಕೊಳ್ಳೋದಕ್ಕೆ 1 ಈರುಳ್ಳಿ ಹಾಕೊಂಡಿದ್ದೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕೊಂಡಿದ್ದೀನಿ. 3 ಈರುಳ್ಳಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಆಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಉದುರಿಸಿರಲಿಲ್ಲ, ಬಾಡಿಸ್ಕೊಳ್ಳೋಕ್ಕೂ ಹಾಕಿರಲಿಲ್ಲ. 10 ನಿಮಿಷ ಆಯಿತು. ಒಂದೊಂದು ಮಾಡಿ ನೋಡ್ತಾ ಇದ್ದೀನಿ. ಬಿರಿಯಾನಿ ರೆಡಿ ಆಗಿದೆ, ಒಳ್ಳೆ ಘಮ ಸ್ಮೆಲ್ ಬರ್ತಾ ಇದೆ. ಇದನ್ನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಬಂದು ನೈಟ್ ಮಾಡಿದ್ದಿಂದ ವಿಡಿಯೋ ಸ್ವಲ್ಪ ಲೈಟಾಗಿ ಬ್ಲರಾಗಿ ಬಂದಿದೆ, ಯಾಕಂದರೆ ಬಿರಿಯಾನಿ ಒಳ್ಳೆ ಕಲರ್ ಬಂದಿತ್ತು. ಅದನ್ನು ಪ್ಲೇಟಲ್ಲಿ ಸರ್ವ್ ಮಾಡುವಾಗ ಸ್ವಲ್ಪ ಕಲರ್ ಡಲ್ ಇತ್ತು. ಇವತ್ತೊಂದು ಒಳ್ಳೆ ಬಿರಿಯಾನಿ ರೆಸಿಪಿನೇ ನಾನು ನಿಮಗೆ ತೋರಿಸ್ತಿದ್ದೀನಿ. ಖಂಡಿತ ಟ್ರೈ ಮಾಡಿದ್ದೀನಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.